ಈ ಕೃತಿ ಕೇವಲ ಲೇಖನಗಳ ಸಂಕಲನವಾಗದೆ ಇಂದಿನ ಸಮಾಜದ ನೋವು, ನಿರ್ಲಕ್ಷ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಪ್ರಶ್ನೆ ಎತ್ತುವ ಕನ್ನಡಿ. ನೀ ಇಲ್ಲದ ಜಗತ್ತು ಎಂಬ ಪ್ರಶ್ನೆ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂತ ಅಭಿಪ್ರಾಯಪಟ್ಟರು. ಲಯನ್ಸ್ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಕಾರ್ಯನಿರತ ಪತ್ರಕರ್ತರ ಸಂಘ, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ಲೇಖನಗಳ ಸಂಕಲನ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಪತ್ರಿಕೋದ್ಯಮ ನಡೆಸುತ್ತಿರುವ ಮಲ್ನಾಡ್ ಮೆಹಬೂಬ್ ಅವರಂತಹ ಬರಹಗಾರರು ಸಮಾಜದ ದಿಕ್ಕು ತೋರಿಸುವ ದೀಪಗಳಾಗಿದ್ದಾರೆ ಅಂತ ಹೇಳಿದರು. ನಮ್ಮ ತಾಲೂಕಿನಲ್ಲಿ ಸಾಹಿತ್ಯ, ಕೃಷಿ ಕಡಿಮೆ. ಇಂತಹ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಿರುವುದು ಸಂತೋಷದ ವಿಷಯ. ನಾನು ಹೀಗಿದ್ರೆ ಹೇಗಿರ್ತಿತ್ತು ಎಂಬ ಕಲ್ಪನಾ ಲೋಕದ ಸಿದ್ಧಾಂತದ ಪ್ರಪಂಚಕ್ಕೆ ಮಲ್ನಾಡ್ ಮೆಹಬೂಬ್ ಅವರ ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಎಂಬ ಪುಸ್ತಕ ಸೇರ್ಪಡೆಯಾಗಿದೆ ಎನ್ನುತ್ತಾ, ಈ ಪುಸ್ತಕವನ್ನು ಓದಿದ ಮೇಲೆ ನನಗನ್ನಿಸಿದ್ದು ಅವರು ಪ್ರಬುದ್ಧರಾಗಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ. ಈ ರೀತಿಯ ಬರವಣಿಗೆಯ ಪುಸ್ತಕ ಇದುವರೆಗೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂದಿಲ್ಲ. ಇದರ ಸಂಪೂರ್ಣ ಕ್ರೆಡಿಟ್ ಅವರಿಗೆ ಸಲ್ಲಬೇಕು ಅಂತ ಅಭಿಪ್ರಾಯಿಸಿದರು. ಈ ರೀತಿಯ ಪ್ರಕಾರದಿಂದ ಮಾತ್ರ ಮಾಡಬೇಕಾಗುತ್ತೆ. ಎಲ್ಲ ಹೊಗಳಿಕೆಗಳಲ್ಲಿ ಏನೂ ಆಗೋದಿಲ್ಲ. ಹೀಗೆ ಇತಿಹಾಸ ಬರುವಾಗ ಅದನ್ನು ನೋಡಿ ಅದು ಯಾವುದು ಸರಿ ಮತ್ತೂ ಕೂಡ ಅನುಮಾನವಿದ್ರೆ ಬೇರೆ ಯಾರಿಗಾರ ತೋರಿಸಿ ಅವರಿಂದ ಅಭಿಪ್ರಾಯ ಪಡೆದು ನಂತರ ಪ್ರಕಟ ಮಾಡಬೇಕು. ವಿಜ್ಞಾನ ಕೂಡ ಹಾಗೆ. ವಿಜ್ಞಾನದ ವಿಷಯದಲ್ಲಿ ವಿಜ್ಞಾನ ನಾನು ಮಾಡಿದ್ದು ಏನಾರ ಒಂದು ಕೆಲಸ ಮಾಡಿಕೊಂಡು ಬೆಂಕಿ ಕಟ್ಟಿಗೆ ನಾವು ಕಟ್ಟಿಗೆ ಬೇಕಿದೆ, ನೀವು ಬೆಂಕಿ ಕಟ್ಟಿಗೆ ಅದು ವಿಜ್ಞಾನ. ನಾನು ಕಟ್ಟಿಗೆ ಬೇಕಿದೆ ಅದು ವಿಜ್ಞಾನ ಅಲ್ಲ. ನಾನೇನು ಕಣ್ಣು ಕಟ್ಟಿ ಮಾಡ್ತಾ ಇದ್ದೀನಿ. ಈ ದೃಷ್ಟಿಕೋನ ಇಟ್ಕೊಂಡು ವಿಜ್ಞಾನ ಪುಸ್ತಕ ಬರೆಯಬೇಕು. ಇದೆಲ್ಲವನ್ನೂ ಮೀರಿದ್ದು ಈಗ ಹೊರತಾದದ್ದು ಈ ಪುಸ್ತಕ. ಇದು ನನಗೆ ರಂಗಕರ್ಮಿಯಾಗಿ ಮಾಡಿ ನಾನು ಪಟೇಕನಾಗಿದ್ದರೆ, ನಾನು ರಾಜನಾಗಿದ್ದರೆ ಅಂದುಕೊಂಡಾಗ ನನ್ನ ರಾಜ ಹೋಗ್ತಾನೆ. ನಾನು ರಾಜನಾಗಲಿದ್ರೆ ಆಗಲ್ಲ, ಮನಸ್ಸನ್ನ ತಂದುಕೊಳ್ಬೇಕು. ನಾನು ಹೀಗಿದ್ದೆ ಹೇಗಿರ್ತಿದ್ದೆ, ನಾನು ರಾಜಕಾರಣಿಯಾಗಿ ಹೇಗಿರ್ತಿದ್ದೆ. ಇದೇ ಪ್ರಪಂಚದಲ್ಲಿ ನಾವು ರಂಗಭೂಮಿಗೆ ಪ್ರವೇಶ ಮಾಡಿದ್ದೇವೆ. ಆಮೇಲೆ ಅವನು ನಟನಾಗ್ತಾನೆ, ರಂಗಭೂಮಿಗೆ ಕಟ್ಟಿಕೊಳ್ತಾರನ್ನ ಆ ನಾಟಕ ಅತ್ಯುತ್ತಮವಾಗಿರುತ್ತೆ. ಇದು ರೇ ಪ್ರಪಂಚ. ಇದನ್ನ ಎಲ್ಲ ರಂಗಕರ್ಮಿಗಳು ಪ್ರಪಂಚದಾದ್ಯಂತ ಇವತ್ತು ಒಪ್ಪಿಕೊಂಡಿದ್ದಾರೆ ಸಿದ್ಧಾಂತ. ಅಂತಹ ರೇ ಪ್ರಪಂಚದಲ್ಲಿ ಇದು ಏನು ಗಂಗದ ನೀರಿ ಒಂದು ಕಲ್ಪನಾ ವಿಲಾಸ ಬೇರೆ ಹೇಳ್ತಿರಲ್ಲ, ಆ ರೀತಿ ಕಲ್ಪನಾ ವಿಲಾಸದಲ್ಲ ಕಲ್ಪನೆಗಳೇ. ಹೀಗಿದ್ರೆ ಏನಾಗುತ್ತೆ, ಈ ಬೆಳಿಗ್ಗೆ ಬಿದ್ದೋದ್ರೆ ಏನಾಗುತ್ತೆ, ಏನಾಗ್ಬೋದು ಊಹಿಸ್ಕೊಳ್ಳಿ. ಅವಾಗ ನಿಮಗೆ ಈ ಬಿಲ್ಡಿಂಗ್ ಎಷ್ಟು ಶಕ್ತಿಶಾಲಿ ಇರಬೇಕು ಅಂತ ಮನಸ್ಸಲ್ಲಿ. ಇದೊಂದು ರೀತಿಯ ಒಂದು ಕೆಲವು ವಿಚಾರಕ್ಕೆ ಕಾಂತ ಸ್ವಾಮಿ ಕಾಂತ ಹೇಳ್ತಾರೆ. ಅಂದ್ರೆ ಹೆಂಡತಿ ಹೇಳಿದ್ರೆ ಒಬ್ಬ ಗೆಳೆಯ ಹೇಳಿದ್ರೆ, ಹೆಂಡತಿ ಹೇಳಿದ್ರೆ ಗಂಡನಿಗೆ, ಇನ್ನೊಬ್ಬ ಶತ್ರು ಹೇಳಿದ್ರೆ ಹಾಗೆ. ಹೀಗಿದ್ರೆ ಯಾಕಪ್ಪ ಈ ಬಿಲ್ಡಿಂಗ್ ಇರೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅದು ಸಹ ಆಗ ಬಿಲ್ಡಿಂಗ್ ಎಷ್ಟು ರೀತಿಯಾಗಿ ನೋಡಬೇಕು, ಇದರೊಳಗಡೆ ಎದುರಿಸುತ್ತೆ ಅಂತ ಪಾಸಿಟಿವ್ ಥಿಂಕಿಂಗ್ ಶುರು ಮಾಡಿ. ಈ ರೀತಿಯ ಪಾಸಿಟಿವ್ ಥಿಂಕಿಂಗ್ ಇರಬೇಕಾದದ್ದು. ಇನ್ನೊಂದು ವಿರುದ್ಧವಾದ ದೃಷ್ಟಿಕೋನದಿಂದ ನಾವು ನಮ್ಮನ್ನು ನೋಡ್ತಾ ಹೋಗ್ತೀವಿ. ನಾನು ಸಹೋದರ ಏನಾಗುತ್ತೆ ನಾಳೆ ಹೇಳಿದ್ರೆ, ನಾನು ಮಂದಿಯ ಬಗ್ಗೆ ಕೆಲಸ ಮಾಡಬೇಕು ನಾಳೆ ಸಹೋದರ ಹೇಗೆ ಅವಾಗ ಇದೊಂದು ಕೈ ನಾಳೆ ಮಾತ್ರ ಮುಂದೆ ಕೆಲಸ ಮಾಡೋಣ, ಸಾಯಂಕಾಲಕ್ಕೂ ಒಂದು ಒಳ್ಳೆ ಕೆಲಸ ಮಾಡಿ ಸಾಕು ನಾವು ಅನ್ನೋದು ಜನ ಅಲ್ವಾ. ಈ ರೀತಿಯ ಹೀಗೆ ನಮ್ಮನೆಗೆ ವಿಚಾರವನ್ನು ಕೊಡು. ಆ ರೀತಿಯ ಬರಹಗಳಿಗೆ ಮೆಹಬೂಬ್ ಹೊಂದಿದ್ದಾರೆ, ಅವರಿಗೆ ಬುದ್ಧಿ ಬಂದಿದೆ ಅಂತ ಅಂದ್ರೆ ಮನಸ್ಸು ಮಾಡ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕರು, ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಇಂದು ಸಮಾಜವನ್ನು ಪ್ರಶ್ನಿಸುವ, ಚಿಂತನೆಗೆ ಒತ್ತುವ ಸಾಹಿತ್ಯ ಅತ್ಯಂತ ಅಗತ್ಯ. ಮಲ್ನಾಡ್ ಮೆಹಬೂಬ್ ಅವರು ಬರಹಗಳು ಸಮಾಜವನ್ನು ಎಚ್ಚರಿಸುವ ಶಕ್ತಿಯನ್ನು ಹೊಂದಿವೆ ಅಂತ ಹೇಳಿದರು. ಮೆಹಬೂಬ್ ಅವರು ಹೋರಾಟಕ್ಕೆ ಜೀವಂತಿಕೆ ಕೊಟ್ಟವರು. ಅವರ ತಂದೆ ರೆಹಮತ್ತುಲ್ಲಾ ಅವರು ಒಬ್ಬ ಒಳ್ಳೆಯ ನಾಯಕರಾಗಿದ್ದವರು. ಅವರಲ್ಲಿನ ಹಲವು ಗುಣಗಳು ರಕ್ತಗತವಾಗಿ ಬಳುವಳಿಯಾಗಿ ಬಂದಿದೆ. ಪುಸ್ತಕವನ್ನು ಹಣ ಕೊಟ್ಟು ಓದಿದರೆ ಮಾತ್ರ ಲೇಖಕರಿಗೆ ಖುಷಿಯಾಗುತ್ತದೆ ಮತ್ತು ನಾವು ಅವರಿಗೆ ಸಲ್ಲಿಸುವ ಗೌರವ ಕೂಡ ಆಗಿದೆ ಅಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕರು ಎಚ್.ಎಂ. ವಿಶ್ವನಾಥ್ ಹೇಳಿದರು. ಹಾಗಾಗಿ ಅವರ ಅಧ್ಯಕ್ಷತೆಗೆ ಪೂರಕ ನಂಗೆ ಅವಕಾಶ ಆಗಿದೆ. ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ತೀನಿ. ಎಲ್ಲರೂ ಭಾಷಣ ಕೇಳಿದ್ದೀರಿ, ತುಂಬ ಚೆನ್ನಾಗಿ ಪ್ರಸಾದ ರಕ್ಷಿತ. ಯಾಕೆಂದರೆ ಅವರೆಲ್ಲ ಬರಹಗಾರರು, ಕಲಾಕಾರರು ಅಷ್ಟೇ ಅಲ್ಲ,
ಈ ತಾಲೂಕುಗಳಿಗೆ ಚಳುವಳಿಗಳನ್ನು ಜೀವಂತವಾಗಿಟ್ಟಂಥ ಮತ್ತು ಹೋರಾಟ ಮಾಡಿದಂಥವ್ರ ಪೈಕಿನಲ್ಲಿ ಮೆಹಬೂಬ್ ಒಬ್ಬರು. ಹಾಗೆಯೇ ಕಲೆಯನ್ನು ಜೀವಂತವಾಗಿಟ್ಟು ಸಂಸ್ಕೃತಿನ ಜೀವಂತವಾಗಿಟ್ಟರಲ್ಲಿ ರಕ್ಷಿತಿ ಪ್ರಸಾದ್ ಅವರೊಬ್ಬರು. ಹೋಗಿ ನೋಡಿ, ಅಲ್ಲಿ ಕುವೆಂಪು ಅವರ ಹೆಸರಿನಲ್ಲಿ, ತೇಜಸ್ವಿಯವರ ಹೆಸರಿನಲ್ಲಿ ಒಂದು ದೊಡ್ಡ ಕಲಾಮಂದಿರವನ್ನು ಮಾಡಿದ್ದಾರೆ. ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಹುದ್ಲಿಯಾರವರು ಅವರು ಧಾರ್ಮಿಕ ಗುರುಗಳು, ಅವರು ಕೂಡ ಬೆಳಕು ಚೆಲ್ಲಿದ್ದಾರೆ. ಹಾಗೆಯೇ ಎತ್ತೂರು ನಾಗರಾಜ್ ನನ್ನ ಗೆಳೆಯ ಬರಹಗಾರ ಮತ್ತು ಧೈರ್ಯವಾಗಿ ನುಗ್ಗಿ ಹೋಗಿ ಹಾಸನಂಥ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಅವರು ಕೂತು ಬರಹನ ಬರೆದು ಅದರಲ್ಲಿ ಗೆದ್ದಂಥವ್ರು. ಅದರ ಬಳಗ ಇಲ್ಲಿ ಕೂತಂಥ ಇಬ್ಬರು ಸ್ನೇಹಿತರಿದ್ದಾರೆ. ಎಡೆಹಳ್ಳಿ ಮಂಜುನಾಥ್ ವಿಶೇಷವಾಗಿ ಪ್ರಮುಖ ಬರಹಗಾರರು, ಅಲ್ಲೂ ಕೂಡ ಮೆಹಬೂಬ್ ಅವರು. ಇಲ್ಲಿ ಮಾತಾಡಿದಂಥ ಗಣ್ಯರು ಎಲ್ಲರೂ ಸಾಧಕರು. ದೇವರಾಜರವರು ಮಾತಾಡಿದ್ದಾರೆ, ಸಾಧನೆ ಮಾಡಿದಂಥವ್ರು. ಈಗ ಬಂದ ಕೂಡಲೇ ನನಗವ್ರಿಗೊಂದು ದೂರ ಹಾಕಿದರು ನಮ್ಮ ಅಕ್ಕ. ನಂಗೆ ಖುಷಿ ಆಯಿತು. ಯಾರು ದೂರ ಹಾಕೋರು, ಯಾರು ಸರ್ ಮಾಡೋರು? ಅವರು ಸ್ಮಶಾನದ ಆನೆಮಹಾಲ್ ಜುಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಕೆ ಮುಸ್ಲಿಯಾರ್ ಮಾತನಾಡಿ, ಸಾಹಿತ್ಯ ಮಾನವೀಯತೆಯನ್ನು ಕಟ್ಟುವ ಸೇತುವೆ. ಧರ್ಮ, ಜಾತಿ, ಭಾಷೆ ಮೀರಿದ ಮಾನವ ಬಂಧುತ್ವವನ್ನು ಈ ರೀತಿಯ ಬರಹಗಳು ಕಟ್ಟಿ ಮಾಡುತ್ತೆ ಅಂತ ಹೇಳಿದರು. ಯಾವುದೇ ಅಪಾಯದ ಸನ್ನಿವೇಶದಲ್ಲೂ ಸಹ ಅಂತಹ ಸ್ಫೋಟಗಳಿಗೆ ತಲುಪಿ ಮನುಷ್ಯರು ಅನುಭವಿಸತಕ್ಕಂತಹ ನೋವುಗಳೇನಿದೆ, ಅವರ ಕಣ್ಣೀರೇನಿದೆ ಇದನ್ನು ಹುಡುಕಿ ಅದನ್ನು ಬರಲು ಧೈರ್ಯವಾಗಿ ಮನುಷ್ಯರಿಗೆ ನ್ಯಾಯ ಕೊಡುವಂತಕ್ಕಂಥವರು ಪತ್ರಕರ್ತರು. ಆದ್ದರಿಂದ ಅವರನ್ನು ಗೌರವದಿಂದ ಕಾಣಬೇಕು. ಅವರಿಗೆ ಬೇಕಾದತಕ್ಕಂತಹ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡಬೇಕು. ಅವರು ಈ ಸಮಾಜದ ಆಸ್ತಿ ಎಂಬುದನ್ನ ಯಾವಾಗಲೂ ಮರೆಯಬಾರದಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಪುಸ್ತಕ ಬರೆಯುವುದು ಅಂದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ. IAS ಮಾಡೋರು, IPS ಮಾಡೋರು, ದೊಡ್ಡ ಎಜುಕೇಶನ್ ಮಾಡೋರು ಎಲ್ಲ ಇದ್ದಾರೆ. ಎಲ್ಲಿಂದ ಪುಸ್ತಕ ಬರೆಯಲು ಸಾಧ್ಯ ಇಲ್ಲ. ಪುಸ್ತಕ ಬರೆಯಬೇಕು ಅಂದರೆ ಅಪಾರವಾದ ಜ್ಞಾನವಿರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಮಾನವೀಯತೆ ಇರಬೇಕು, ಕ್ಷಮಾಶೀಲನಾಗಿರಬೇಕು, ದಿಟ್ಟತನವಿರಬೇಕು. ಏನೇ ಒಂದು ಎದುರಿಸುವಂತಹ ಒಂದು ಧೈರ್ಯ, ಒಂದು ಮನೋಭಾವವನ್ನು ಇರಬೇಕು. ಸಮಾಜವನ್ನು ಪ್ರೀತಿಸಬೇಕು, ಎಲ್ಲಾ ಮನುಷ್ಯರನ್ನು ಗೌರವಿಸಬೇಕು. ಇಂತಹ ಅನುಭಾವಿಗಳಿಂದ ಮಾತ್ರ ಒಂದು ಪುಸ್ತಕವನ್ನು ಸಮರ್ಪಿಸಲು ಸಾಧ್ಯ ಅಂತ ನನ್ನ ಅನಿಸಿಕೆ. ಪ್ರೀತಿಯ ಸಹೋದರರೇ, ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಜೈ ಮಾರುತಿ ದೇವರಾಜ್ ಸಾಹಿತ್ಯದ ಸಾಮಾಜಿಕ ಪಾತ್ರವನ್ನು ವಿವರಿಸಿ, ಸಮಾಜದ ಅಸಮಾಧಾನ, ಪ್ರಶ್ನೆ ಮತ್ತು ಆಶಯಗಳನ್ನು ದಾಖಲಿಸುವುದು ಬರಹಗಾರರ ಕರ್ತವ್ಯ. ಈ ಕೃತಿ ಅದನ್ನು ಸಮರ್ಥವಾಗಿ ನಿರ್ವಹಿಸಿದೆ ಅಂತ ಹೇಳಿದರು. ಎಲ್ಲ ಪುಸ್ತಕ ಅಭಿಮಾನಿ ಬಂಧುಗಳೇ, ಈಗ ನಮ್ಮ ಮಂಜಣ್ಣವರು, ಇಬ್ರಾಹಿಂ ಅವರು ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಪ್ರಸಾದ್ ಅಣ್ಣವರು ಈ ಬುಕ್ಕಿನ ಬಗ್ಗೆ ಆಗು ಹೋಗು ಎಲ್ಲವನ್ನು ಸೇರಿಸಿ ಅರ್ಥಪೂರ್ವಕವಾಗಿ ತಮ್ಮ ಮುಂದೆ ಮಂಡನೆಯನ್ನು ಮಾಡಿದ್ದಾರೆ. ಅದರಿಂದ ಈ ಬುಕ್ಕಿನ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬುಕ್ ನಾನು ಓದೇ ಇಲ್ಲ, ನಾನು ಓದೋದು ಸ್ವಲ್ಪ ಕಡಿಮೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಈ ಮೆಹಬೂಬ್ ಅವರ ವಿಷಯವಾಗಿ ಒಂದೆರಡು ಮಾತನ್ನು ನಾನು ಭಾಷಣ ರೂಪದಲ್ಲ, ನಾನು ಅನುಭವ ರೂಪದಲ್ಲಿ ಮೆಹಬೂಬ್ ಅವ್ರನ್ನ ಎರಡು ಮಾತನ್ನು ಆಡ್ತಾಯಿದ್ದೆ. ಒಂದು ವೇಳೆ ಮೆಹಬೂಬು ಮೊನ್ನೆ ನನಗೆ ತುಂಬ ಬುದ್ಧಿವಂತಿಕೆಯಲ್ಲಿ ತುಂಬ ಬುದ್ಧಿವಂತರು. ಯಾಕೆ ಅಂತಂದರೆ ಅಲ್ಪ ವಿದ್ಯಾವಂತರಾದರೂ ಕೂಡ ಅದಕ್ಕೆ ಬರಗಾರ. ಮೆಹಬೂಬ್ ಅವರು ನನ್ನ ಸ್ನೇಹಿತರಾದರೂ ಕೂಡ ಜಾಸ್ತಿ ವಿದ್ಯಾಭ್ಯಾಸ ಏನು ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೂ ಕೂಡ ಅಲ್ಪ
ತುಂಬ ವಿದ್ಯಾವಂತರಾಗಿ ಅಧಿಕ ಬರಹಗಾರರಾಗಿದ್ದಾರೆ. ಬೇರೆ ಯಾವುದೇ ರೀತಿ ಜನರಲ್ ನಾಲೆಡ್ಜಲ್ಲಿ ತುಂಬ ಬುದ್ಧಿವಂತರು ಮೆಹಬೂಬ್. ನನಗೆ ಒಂದು 25-30 ವರ್ಷದಿಂದ ನನ್ನ ಸ್ನೇಹ. ರಾಜಕೀಯವಾಗಿ ನನಗೂ ಅವ್ರಿಗೂ ಡಗಪಾರ್ ನಡೀತಿರ್ತವೆ. ಆದರೆ ಸಾಮಾಜಿಕವಾಗಿ ನಾವು ಅವರು ಲೇಖಕ ಮಲ್ನಾಡ್ ಮೆಹಬೂಬ್ ತಮ್ಮ ಮಾತಿನಲ್ಲಿ ಈ ಕೃತಿ ನನ್ನೊಬ್ಬನದಲ್ಲ, ನಾನು ಕಂಡ ಸಮಾಜ, ಕೇಳಿದ ಧ್ವನಿಗಳು, ಓದುಗರಲ್ಲಿ ಒಂದು ಪ್ರಶ್ನೆ ಹುಟ್ಟಿದರೆ ಅದೇ ಈ ಪುಸ್ತಕದ ಸಾಧನೆ ಅಂತ ಹೇಳಿದರು. ಈ ಪುಸ್ತಕವನ್ನು ಓದಿದ್ರೆ ಮತ್ತೆ ಓದಿ ನಿಮ್ಮ ಮನಸ್ಸಿನಲ್ಲೇ ಇನ್ನೂ ಏನಾದರೂ ಇರಬೇಕಾಗಿತ್ತು ಅಂತ ಅನ್ಸಿದ್ರೆ ನಾನು ಪುಸ್ತಕ ಬರೆಯೋದಕ್ಕೆ ಸಾರ್ಥಕ ಅನಿಸ್ಕೊತೀನಿ. ಮತ್ತು ಹೆಚ್ಚಿನದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ವಿಶ್ವಣ್ಣ ಆಗಿರ್ಬೋದು, ಜಯಮೂರ್ತಿ ದೇವರಾಜಣ್ಣ ಆಗಿರ್ಬೋದು, ನಮ್ಮ ತೌಫಿಕ್ ಅವರಾಗಿರ್ಬೋದು, ನಮ್ಮ ಶಾರದಾ ಗುರುಪತಿ ಆಂಟಿ ಆಗಿರ್ಬೋದು, ರಕ್ಷತಿ ಪ್ರಸಾದ್ ಆಗಿರ್ಬೋದು, ಉಸ್ತಾದ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಚನ್ಮಣಿ ಶೆಟ್ಟಿ ಆಗಿರ್ಬೋದು, ನಮ್ಮ ಮುಫೀದ್ ಅವರು, ಮಂಜು, ಮತ್ತು ನಮ್ಮ ಹಿರಳ್ಳಿ ಮಂಜುನಾಥ್ ಆಗಿರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ನೀವು ಬಂದಿದ್ದು ಮಾತ್ರ ನನಗೆ ತುಂಬ ಖುಷಿ. ಯಾಕೆಂತ ಹೇಳಿದ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಯಾರೂ ಬರೋದಿಲ್ಲ ಅಂತ ಒಂದು ಅಪವಾದ ಇದೆ, ಯಾರೂ ಬರೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ತುಂಬ ಕಷ್ಟಪಟ್ಟು ಎಲ್ಲರಿಗೂ ಹೇಳಿದ್ದೆ, ಬನ್ನಿ 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 ಅಂತ. ತುಂಬ ಜನ ಬರಬೇಕಾಯ್ತು, ಆದರೂ ಬಂದಿಲ್ಲ. ಆದರೂ ನೀವು ಬಂದಿದ್ದೀರಲ್ಲ, ಅದೇ ಖುಷಿ. ಸಕಲೇಶ್ಪುರದಲ್ಲಿ ಸಾಹಿತ್ಯ ಕೃಷಿ ಬಹಳಷ್ಟು ಆಗಬೇಕು, ಭಾಳಷ್ಟು ಜನಗಳು ಪುಸ್ತಕಗಳು ಬರೀಬೇಕು. ಯಾಕಂತ ಹೇಳಿದ್ರೆ ನಮ್ಮದು ಪಶ್ಚಿಮ ಘಟ್ಟದ ಒಳಗಡೆ ಅಗಾಧವಾದ ಸಂಪತ್ತಿದೆ. ಅದು ಲೇಖನಗಳ ಮೂಲಕ ಹೊರಗಡೆ ಬರಬೇಕು ಅಂತ ನನ್ನ ಆಸೆ. ನನಗೆ ಅದು ಸಾಧ್ಯತೆ ಆಗ್ತಾಯಿಲ್ಲ, ಪಶ್ಚಿಮ ಘಟ್ಟಗಳ ಬಗ್ಗೆ ಬರೆಯೋದಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ. ಆದರೂ ಯಾರಾದರೂ ಬರೀಬೇಕು ಅಂತ. ನಮ್ಮ ಮಗಳು ಡಯಾನ ಬಂದಿದ್ದಾಳೆ, ನಾನು ಅವ್ರಿಗೂ ಕೇಳ್ಕೊಳ್ಳೋದು ಅಷ್ಟೇ ಇದೆ. ಅವ್ರದ್ದು ಒಂದು ಪುಸ್ತಕ ಬರ್ತಾಯಿದೆ. ನೀವು ಬರೀದಾದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಆದಷ್ಟು ಅಧ್ಯಯನ ಮಾಡಿ ಬರೀರಿ, ಅದ್ರ ಬಗ್ಗೆ ಹೆಚ್ಚು ಬರಲಿ ಅಂತ ನಾನು ಹೇಳ್ಕೊತೀನಿ. ಮತ್ತು ಪುಸ್ತಕದ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಒಂದು ಟೈಟಲ್ ಕೊಟ್ಟಿದ್ದೀನಿ, ನೀ ಇಲ್ಲದ ಜಗತ್ತು ಹೇಗಿತ್ತು ಅಂತ ಇತ್ತು. ಅದ್ರ ಬಗ್ಗೆ ಸುಮಾರು ಜನ ಅದು ನೀ ಇಲ್ಲದ ಜಗತ್ತು ಯಾರು ಏನು ಅಂತ ಇತ್ತು ಅಂತ. ಆದರೆ ನನ್ನ ಕಲ್ಪನೆ ಇದೇ ಆಗಿತ್ತು, ನೀನು ಅಂದರೆ ಅದು ನಾನೇನೆ ಅಂತ. ಆ ವ್ಯಕ್ತಿ ಈಗ ನಾನು ಇಲ್ಲದೆ ಏನೂ ಆಗೋದಿಲ್ಲ ಅಂತಲೇ ಎಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲದಕ್ಕೂ ನಾನೇ ಮೂಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಾವೇ ಇಲ್ಲದಲ್ಲೇ ಹೋಗಿ ಕೂಡ ಈ ಜಗತ್ತು ಇರುತ್ತೆ. ಅದು ಸುಮ್ಮನೆ ನಾವು ತಿಳ್ಕೊಂಡಿರೋದು. ನಾನು ಇಲ್ಲದೆ ಹೋಗಿದ್ರೆ ಒಂದು ಜಗತ್ತು ಇರುತ್ತೋ ಅಂತ ಹೇಳಿ ನಾನು ಅದನ್ನು ಬರೆಯೋಕ್ಕೆ ಹೋಗಲಿಲ್ಲ. ಅದು ಆ ಥರ ನಾನು ಇಲ್ಲದೆ ಹೋದ್ರೆ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ಒಂಥರ ಅತಿರೇಕ ಆಗುತ್ತೆ ಅಂತ ಹೋಗಲಿಲ್ಲ. ಅದು ಟೈಟಲ್ ಒಳಗಡೆ ಅದನ್ನು ಕೊಟ್ಟೆ. ಅದಕ್ಕೆ ಪೂರಕವಾದಂಥ ಒಂದು ಎಲ್ಲ ಲೇಖನಗಳಾದಮೇಲೆ ನಾನು ಒಂದು ಟೈಟಲ್ ಕೊಟ್ಟಿದ್ದಲ್ಲ, ಅದಕ್ಕೆ ಯಾವುದೇ ರೀತಿಯ ಲೇಖನಗಳಿಗೆ ಅದಕ್ಕೆ ಸೂಟ್ ಆಗ್ತಾಯಿತ್ತಿಲ್ಲ. ಅದಕ್ಕೋಸ್ಕರ ಒಂದು ಕಾವ್ಯಾತ್ಮಕವಾಗಿ ಒಂದು ಇರಲಿ ಅಂತ ಮೊದಲನೇ ಲೇಖನ ಒಂದು ನೀಲದ ಜಗತ್ತು ಹೇಗಿರ್ತಿತ್ತು ಅದು ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಅದನ್ನು ಬರ್ಕೊಂಡು ಆ ಥರ ಹೋಗಿದ್ದೇನೆ ಅಷ್ಟೇ. ಇನ್ನೂ ಅನೇಕ ಜನ ಸಲಹೆ ಕೊಟ್ಟಿದ್ದಾರೆ, ಸಾಹಿತ್ಯ ಇಲ್ಲದ ಜಗತ್ತು ಹೇಗಿರ್ತಿತ್ತು, ದುಡ್ಡಿಲ್ಲದೆ ಜಗತ್ತು ಯಾರಿರ್ತಿತ್ತು, ಈ ರೀತಿ ಸುಮಾರು ಜನ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಈ ಥರ ಮುಂದಿನ ಭಾಗನೂ ಕೂಡ ಬರೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಖ್ಯವಾಗಿ ನೀವೆಲ್ಲ ಬಂದಿದ್ದೀರಾ, ನಿಮಗೆ ನಾನು ಅನಂತ ಧನ್ಯವಾದಗಳು. ನಾನು ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗ ನೀವು ಬನ್ನಿ, ಮತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ನೀವು ಕೂಡ ಭಾಗವಹಿಸಿ ನಮ್ಮನ್ನು ಕರೀರಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಧನ್ಯವಾದ. ಲೇಖಕರಿಗೆ ಧನ್ಯವಾದಗಳು. ಅಕ್ಕ ಭೀಮ ವಿಜಯ ಪತ್ರಿಕೆಯ ಸಂಪಾದಕ ಹೆತ್ತೂರು ನಾಗರಾಜ್ ಮಾತನಾಡಿ, ಪತ್ರಿಕೋದ್ಯಮ ಇಂದು ಕೇವಲ ಸುದ್ದಿಯ ದಾಖಲಾತಿಯಾಗದೆ ಸಮಾಜದ ಅಂತರಾಳದ ಧ್ವನಿಯಾಗಬೇಕು. ಈ ಕೆಲಸವನ್ನು ಮಲ್ನಾಡ್ ಮೆಹಬೂಬ್ ಅವರ ಬರಹಗಳು ನಿರಂತರವಾಗಿ ಮಾಡುತ್ತಿವೆ. ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಎಂಬ ಶೀರ್ಷಿಕೆಯೇ ಓದುಗರನ್ನ ಚಿಂತನೆಗೆ ಒತ್ತುತ್ತೆ. ಈ ಕೃತಿಯ ಲೇಖನಗಳು ಸಮಾಜದ ನಿರ್ಲಕ್ಷಿತ ಮುಖಗಳನ್ನು ಬೆಳಕಿಗೆ ತರುವ ಜೊತೆಗೆ ಓದುಗರೊಳಗೆ ಜವಾಬ್ದಾರಿಯ ಭಾವನೆಯನ್ನು ಹುಟ್ಟಿಸುತ್ತೆ. ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಒಂದೇ ದಾರಿಯಲ್ಲಿ ಸಮಾಜದ ಬದಲಾವಣೆಗೆ ಕೈಜೋಡಿಸಿದಾಗ ಮಾತ್ರ ಇಂತಹ ಕೃತಿಗಳು ಸಾಧ್ಯ ಅಂತ ಅಭಿಪ್ರಾಯಪಟ್ಟರು. ಅದ್ಭುತ ವ್ಯಕ್ತಿತ್ವದ ಗೆಳೆಯ ಮೆಹಬೂಬು ನಮ್ಮ ಜೊತೆ ಇರೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ತಂದುಬಿಟ್ಟು ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತೀನಿ. ಹಾಗಾಗಿ ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ. ಈ ಪುಸ್ತಕನ ನಿಜವಾಗ್ಲೂ ಕೂಡ ನೀವು ಓದಲೇಬೇಕು. ಯಾಕೆಂದರೆ ನಮ್ಮನ್ನು ನಾವು ಮರು ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಭಾಳ ಅತ್ಯದ್ಭುತವಾದ ಒಂದು ಕೃತಿ ಇದು. 4-5ನೇದು ಇನ್ನು ಮುಂದೆ ಒಂದಷ್ಟು ಬರೋಕ್ಕಿದ್ದಾವೆ. ಆಶ್ರಮದಲ್ಲಿ ನಾವು ಮಾಡ್ತೀವಿ. ಮುಸ್ಲಿಮರೇ ಬರೆಯದೇ ಇರೋಂಥ ಪರಿಸ್ಥಿತಿಲಿ ಇದ್ದೀವಿ. ಕೆಲವೇ ಭಾಳ ತುಂಬ ಕಡಿಮೆ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಮೆಹಬೂಬ್ ಬಂದವರು ಟೈಮ್ ಈಗ ನಾವೆಲ್ಲ ರೀಲ್ಸಿಂದ ಹೋಗ್ಬಿಟ್ಟಿದ್ದೀವಿ. ಎಲ್ಲರೂ ಕೂತ್ಕೊಂಡ್ರೆ ಸುಮ್ಮನೆ ರೀಲ್ ನೋಡಿ ನಮ್ಮ ಕೈಯೇ ನೋವಾಗಬೇಕು, ಮೊಬೈಲ್ ಬ್ಯಾಟ್ರಿ ಖಾಲಿ ಆಗಬೇಕು. ಅಂಥದ್ರಲ್ಲಿ ಇವನ್ನೆಲ್ಲ ಹೆಕ್ಕಿ ತೆಗೆದು ಬರೆಯೋಂಥದ್ದು ತುಂಬ ವಿರಳ.
ಆದರೆ ಮೆಹಬೂಬ್ ಅದಕ್ಕೆ ಅಪವಾದವಾಗಿ ಏನಾದ್ರು ಬರೀಬೇಕು ಅಂತೇಳಿ, ಈಗ ನಮ್ಮ ಸುದ್ದಿ ಅಂದರೆ ಇವತ್ತಿನ ಸುದ್ದಿ ನಾಳೆ ರದ್ದಿ, ಆದರೆ ನಾವು ಬರೆದದ್ದನ್ನು ಮತ್ತೆ ಪುಸ್ತಕ ರೂಪಕ್ಕೆ ತಂದು ಅದನ್ನು ಜನರಿಗೆ ಕೊಟ್ಟರೆ ಮಾತ್ರ ಇದಕ್ಕೆ ಬೆಲೆ. ಇದನ್ನು ನಮ್ಮ ಪತ್ರಿಕೆಯಲ್ಲಿ ಎಷ್ಟು ಸಲ ಬಂದಿದ್ರು ಕೂಡ ಅದು ಮುಗಿದೋಯ್ತದ್ದು. ಹಾಗಾಗಿ ನಮ್ಮ ಇವರು ದೇವರಾಜಣ್ಣ ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಇನ್ನೂ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ಪತ್ರಕರ್ತನಾಗಿ ಜೊತೆಗೆ ನಮ್ಮ ಕುಟುಂಬದ ಸದಸ್ಯ ಮೆಹಬೂಬು, ಹಾಗಾಗಿ ಅವರು ಇನ್ನಷ್ಟು ಹೆಚ್ಚು ಕೃತಿಗಳನ್ನು ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮ್ಮ ವಿಶ್ವಣ್ಣನ ಲಾಸ್ಟಿಗೆ ಹಾಕಿರೋದು ಭಾಳ ಒಳ್ಳೆಯದಾಯಿತು ಅಧ್ಯಕ್ಷತೆಗೆ. ಯಾಕೆಂದರೆ ಅವರು ಫಸ್ಟೇ ಮಾತಾಡಿ ಓಡೋಗೋಗಿರೋಕ್ಕೆ ಅವರು ನೀವಿರೋ ನೆಂಟ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡಿ. ಕಾರ್ಯಕ್ರಮದಲ್ಲಿ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್, ನಮ್ಮ ಹಾಸನ್ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಾರದಾ ಗುರುಮೂರ್ತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಲೇಖಕ ಎಡೆಹಳ್ಳಿ ಆರ್ ಮಂಜುನಾಥ್, ಡಾಕ್ಟರ್ ಫಾದರ್ ಫ್ರಾನ್ಸಿಸ್ ಚಿರಾಯ್ಕಲ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿ ಕೃತಿಗೆ ಶುಭಾಶಯವನ್ನು ಕೋರಿದರು. ಹಿರಿಯ ಸಾಹಿತಿಯಾದ ರಕ್ಷಿಣಿ ಪ್ರಸಾದ್ ಅವರೇ, ಇಬ್ರಾಹಿಂ ಇಸ್ಲಿಯಾರ್ ಅವರೇ, ನಮ್ಮ ಫ್ರಾನ್ಸಿಸ್ ಫಾದರ್ ಅವರೇ, ಚನ್ವಿನಿ ಮೇಡಮ್ ಅವರೇ, ಎಡಳ್ಳಿ ಮಂಜಣ್ಣ ಅವರೇ, ಹಾಗೂ ಪತ್ರಕರ್ತರ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಅವರೇ, ಹಾಗೂ ಮಲ್ನಾಡು ಮಹಬೂಬ್ ಅವರೇ, ಇವತ್ತು ಸಕಲೇಶ್ಪುರದಲ್ಲಿ ಒಂದು ಬುಕ್ ಬಿಡುಗಡೆಗೆ 5ನೇ ಬುಕ್ಕು ಬಿಡುಗಡೆ ಆದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲಿ ಸೇರಿ ಎಲ್ಲ ಒಂದು ಬುಕ್ ಬಿಡುಗಡೆ ಮಾಡ್ತಿರೋದು, ಎಲ್ಲ ಸಾಹಿತಿಗಳು ಎಲ್ಲ ಸೇರಿ ಬುಕ್ ಒಂದು ಬಿಡುಗಡೆಗೆ ಸಿದ್ಧತೆ ಮಾಡಿದ ಎಲ್ಲ ತುಂಬಾ ಒಂದು ಸಂತೋಷದ ವಿಚಾರ. ಮಹಬೂಬರು ಈ ಒಂದು ಸಾಧನೆ ಯಾವ ರೀತಿ ಮಾಡ್ಕೊಬಂದಿದ್ದಾರೆ ಅಂದರೆ, ಸತತ ಒಂದು 20 ವರ್ಷದಿಂದ ಸಂಘಟನೆಗಳಾಗಲಿ, ಯಾವುದೇ ಒಂದು ಸ್ಟ್ರೈಕ್ ಆಗಲಿ, ಯಾವುದೇ ಸಂದರ್ಭದಲ್ಲೂ ತುಂಬಾ ಒಂದು ಹೋರಾಟದಿಂದ ಬಂದು ಈ ಒಂದು ಸಾಧನೆ ಮಾಡಿದ್ದಾರೆ. ಮಹಬೂಬರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಮಹಬೂಬರೇ 5 ಬುಕ್ ಆಗಿರೋದು 50 ಆಗಲಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ದ ನಂದು 2 ಮಾತು ಮುಗಿಸ್ತೀನಿ. ನನ್ನ ಜೈ ಜಗನ್ನಾಥ. ಅವರ 31 ಲೇಖನಗಳಿದ್ದಾವೆ. ಆದರೆ ಕೋಪ ಅನ್ನೋದು 2 ಸಲ ಪುನರಾವರ್ತನೆ ಆಗಿರೋದ್ರಿಂದ 30 ಲೇಖನಗಳು ತುಂಬ ಚೆನ್ನಾಗಿವೆ. ನನ್ನ ಅಭಿಪ್ರಾಯ ಅಂತಂದರೆ ಈ ಪುಸ್ತಕವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳೇ ಓದಲಿಕ್ಕೆ ಕೊಡಬೇಕು. ಆಗ ಅವರಲ್ಲಿರೋ ಭಾವನೆಗಳು, ಕೆಟ್ಟ ಭಾವನೆಗಳು, ಜಾತಿ ಬಗ್ಗೆ ಇರ್ಬೋದು, ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಸ್ನೇಹದ ಬಗ್ಗೆ ಇರೋದು ಬದಲಾಗಿ ಅವರು ಸಮಾಜದಲ್ಲಿ ಸುಶಿಕ್ಷಿತರಾಗ್ತಾರೆ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಕೋಪದ ಬಗ್ಗೆ ಹೇಳಬೇಕು, ನಾನು ಹೆಚ್ಚಿಗೆ ತಗೊಳ್ಳೋದಿಲ್ಲ ಮಾತು, ಯಾಕೆಂದರೆ ನಮ್ಮ ಮಂಜು ಹೇಳಿದ 2 ನಿಮಿಷ ಅಂತ ಸಮಯ. ನಾನು ಮೊದಲಿಗೆ ಮೆಹಬೂಬರ ತಾಯಿಗೆ ನಮಸ್ಕರಿಸುತ್ತಾ ನಾನು ಅವರಿಗೆ ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದು. ಏನಂದರೆ ಮೆಹಬೂಬರು ಸಣ್ಣ ಹುಡುಗರಿಂದಲೂ ಕೂಡ ನಮಗೆ ಭಾಳ ಪರಿಚಯ. ಅವ್ರ ತಾಯಿ ತಂದೆ ನಮಗೆ ಭಾರಿ ಕ್ಲೋಸು. ಅದರಿಂದ ಇಂಥ ಕಾರ್ಯಕ್ರಮ 5 ವರ್ಷದಿಂದ ಮಾಡ್ತಾ 5 ಪುಸ್ತಕಗಳನ್ನು ಮಾಡ್ತಾರಲ್ಲ, ತುಂಬ ಸಂತೋಷ. ಸನ್ಮಾನ್ಯ ಮಲ್ನಾಡ್ ಮಹಬೂಬ್ರವರು ಈ ರೀತಿ ನಮ್ಮ ಜೀವನದಲ್ಲಿ ಮನುಷ್ಯ ಮಾನವನಾಗಿ ಬಾಳಲಿಕ್ಕೆ ಸಮಾಜದಲ್ಲಿ ಏನು ಇರಬೇಕು, ಏನು ಇಲ್ಲವಾಗಿರಬೇಕು ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ಚಿಂತಿಸಿ ಆ ಅಭಿವ್ಯಕ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ನನಗೆ ತಿಳಿದ ಹಾಗೆ, ಕಂಡ ಹಾಗೆ ಸನ್ಮಾನ್ಯ ಮೆಹಬೂಬ್ರವರು ಬರೀ ಮಾತಿನಲ್ಲಿ ಹೇಳುವವರು ಮಾತ್ರ ಅಲ್ಲ, ಅವರು ಹೇಳುವುದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಬೇರೆಯವರ ಬಗ್ಗೆ ಅವರ ಕಾಳಜಿ. ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪತ್ರಕರ್ತ ಯೋಗೀಶ್ ಸ್ವಾಗತವನ್ನು ಮಾಡಿದರು. ಸಾಸು ವಿಶ್ವನಾಥ್ ಪ್ರಾರ್ಥಿಸಿದರು. ಹಸೇನರ್ ಆನೆ ಮಹಲ್ ವಂದಿಸಿದರು. ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಪರಿಷತ್, ಚುಟುಕು ಸಾಹಿತ್ಯ ಪರಿಷತ್, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ನಂಜಮ್ಮ ಮಹಿಳಾ ಸಮಾಜ, ಸರ್ಕಾರಿ ನೌಕರರ ಸಂಘ, ಶಿಕ್ಷಕರ ಸಂಘ, ವಿವಿಧ ಕರ್ನಾಟಕ ರಕ್ಷಣಾ ವೇದಿಕೆಗಳು, ಮಲೆನಾಡು ರಕ್ಷಣಾ ಸೇನೆ, ಮಾನವ ಬಂಧುತ್ವ ವೇದಿಕೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ, ಆದಿ ದ್ರಾವಿಡ ಪೌರ ಕಾರ್ಮಿಕರ ಸಂಘ, ಎಸ್ಎಸ್ಎಫ್, ಬದ್ರಿಯಾ ಯೂತ್ ಸೆಂಟರ್, ಮಹಿಳಾ ಮಾರ್ಗದರ್ಶಿ ಅಸೋಸಿಯೇಷನ್, ಆಟೋ ಚಾಲಕರ ಸಂಘ ಸೇರಿದಂತೆ ತಾಲೂಕಿನ ಅನೇಕ ಜನಪರ, ಕಾರ್ಮಿಕ ಹಾಗೂ ಮಹಿಳಾ ಸಂಘಟನೆಗಳು ಸಹಕಾರ ನೀಡಿದವು. ಕಾರ್ಯಕ್ರಮದಲ್ಲಿ ಸಾಹಿತ್ಯಾಸಕ್ತರು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಹುಟ್ಟುಹಬ್ಬವನ್ನು ಪುಸ್ತಕ ಬಿಡುಗಡೆ ಮೂಲಕ ಆಚರಿಸಿಕೊಂಡು ಮಲ್ನಾಡ್ ಮೆಹಬೂಬ್ ರವರಿಗೆ ಕಾರ್ಯಕ್ರಮದ ಬಳಿಕ ಸರ್ವರು ಅಭಿನಂದಿಸಿದರು.